ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂಥ ಈ ಯುದ್ಧ ಏನಿದೆ ಇದು ನಾನಾ ರೀತಿಯಲ್ಲಿ ನಮ್ಮ ಮೇಲೂ ಕೂಡ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರ್ತಾ ಇರುವಂಥದ್ದು. ಮತ್ತಷ್ಟು ಭೀಕರತೆಗೆ ಈ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ತಲುಪುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೀಗ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಶುರುವಾಗಿರುವಂಥದ್ದು. ಕದನ ವಿರಾಮಕ್ಕೆ ಅಮೆರಿಕ ಮುಂದಾಗಿದ್ರೂ ಕೂಡ ಇರಾನ್ ಅದನ್ನು ತಿರಸ್ಕರಿಸ್ತಾನೆ ಇದೆ. ಶಾಂತಿ ಒಪ್ಪಂದಕ್ಕೆ ಇರಾನ್ ಮುಂದಾಗ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು ಇದೀಗ ಜಾಗತಿಕವಾಗಿ ನಡೀತಾ ಇರುವಂಥದ್ದು. ಏನೋ ಒಂದು ಇರಾನನ್ನು ಬಗ್ಗಿಸ್ಬಿಡ್ಬೋದು ಅನ್ನುವಂಥ ಮೈಂಡ್ಸೆಟ್ನಲ್ಲಿ ಇಸ್ರೇಲ್ ಮೂಲಕವಾಗಿ ಅಮೆರಿಕ ಯುದ್ಧವನ್ನು ಶುರು ಮಾಡ್ತು. ಆದರೆ ಈಗ ಇರಾನ್ ಅವರೇ ಯುದ್ಧವನ್ನು ಕೊನೆಗೊಳಿಸಲ್ಲ ಅನ್ನುವಂಥದ್ದು, ಬೇಕಿದ್ರೆ ನೀವು ನಿಲ್ಲಿಸಿ ಆಮೇಲೆ ನೋಡೋಣ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇರುವಂಥದ್ದು. ಅಂದರೆ ನೀ ಕೊಡೆ ನಾ ಬಿಡೆ ಅನ್ನುವಂಥ ಒಂದು ಪರಿಸ್ಥಿತಿ ಈ ಯುದ್ಧದಿಂದಾಗಿ ಇಡೀ ಜಾಗತಿಕವಾಗಿ ಆಗಿರುವಂಥದ್ದು. ಸೊ ಈ ನಡುವೆ ಬೆಂಗಳೂರಿನಲ್ಲಿ ಬಹುದೊಡ್ಡ ಆರ್ಥಿಕ ಹೊಡೆತ ಬೆಂಗಳೂರಿನಲ್ಲಿರುವಂಥ ಉದ್ಯಮ ವ್ಯಾಪಾರ ವಹಿವಾಟುಗಳ ಮೇಲೆ ಬಿದ್ದಿರುವಂಥದ್ದು. ಆರಂಭದಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆ ಆಯಿತು. ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ಹೋಟೆಲ್ಗಳಿಗೆ ಯಾವ ರೀತಿಯಾಗಿರುವಂಥ ಹೊಡೆತ ಬಿತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಅದಾದ ಮೇಲೆ ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ಬುಕ್ ಮಾಡಿದ್ರೂ ಕೂಡ ಆನ್ ಟೈಮಿಗೆ ಸಿಗ್ತಾ ಇಲ್ಲ. ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿಗೆ ಸಿಗ್ತಾ ಇರುವಂಥದ್ದು. ಇದನ್ನೇ ಲಾಭ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಾಳಸಂತೆಯಲ್ಲಿರುವಂಥ ದುರುಳರು ಕೂಡ ತಮ್ಮ ಜೇಬನ್ನು ತುಂಬಿಸ್ಕೊಳ್ತಾ ಇರುವಂಥದ್ದು, ಜನಸಾಮಾನ್ಯರ ಮೇಲೆ ಬರೆ ಎಳಿತಾ ಇರುವಂಥದ್ದು. ಈಗ ಕಳೆದ ಒಂದು ವಾರದಿಂದ ಆಟೋ LPGಗೂ ಕೂಡ ನಗರದಲ್ಲಿ ಕೊರತೆ ಆಗಿದೆ. ನಗರದ ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ಆಟೋಗಳು ಸರತಿ ಸಾಲಿನಲ್ಲಿ ನಿಲ್ತಾ ಇರುವಂಥದ್ದು. ಈಗಾಗಲೇ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರನ್ನು ಕೂಡ ಆಟೋ ಸಂಘಟನೆಗಳು, ಆಟೋ ಚಾಲಕರು ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ, ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಈ ನಡುವೆ ಒಂದು ವಿಚಾರ ಇದೀಗ ಮತ್ತೆ ಮಾಹಿತಿ ಹೊರಗಡೆ ಬರ್ತಾ ಇರುವಂಥದ್ದು. ಬೆಂಗಳೂರು ಅಂತಂದರೆ ನಿಮಗೆ ಗೊತ್ತಿದೆ, ಐ ಟಿ ಬಿ ಟಿಯ ಕ್ಯಾಪಿಟಲ್ ಸಿಟಿ ಇಡೀ ದೇಶಕ್ಕೆ. ಪ್ರತಿದಿನವೂ ಕೂಡ ನೂರಾರು ಮಂದಿ ಆ ಬೆಂಗಳೂರಿಗೆ ಬರ್ತಾರೆ, ಬಂದು ವಾಪಸ್ ಹೋಗ್ತಾರೆ. ಅಂದರೆ ಒಂದು ರೀತಿಯ ಕಮರ್ಷಿಯಲ್ ಹಬ್ ಕೂಡ. ಬೆಂಗಳೂರಿನಲ್ಲಿರುವಂಥ ITBT ಕಂಪನಿಗಳಿರ್ಬೋದು, MNC ಕಂಪನಿಗಳಿರ್ಬೋದು, ಇವರು ತಿಂಗಳಿಗೋ ವಾರಕ್ಕೋ ಅವಾಗವಾಗ ವಾರ್ಷಿಕ ಸಭೆಯನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಅವರ ಕ್ಲೈಂಟ್ ಮೀಟಿಂಗ್ಗಳನ್ನು ಕೂಡ ಬೆಂಗಳೂರಿನಲ್ಲಿ ಮಾಡ್ತಾ ಇರ್ತಾರೆ. ಇವೆಲ್ಲವೂ ಕೂಡ ಇದೀಗ ರದ್ದಾಗಿರುವಂಥದ್ದು. ರದ್ದು ಯಾಕಾಗಿದೆ ಅಂತಂದರೆ ಪ್ರಾಪರ್ ಆಗಿರುವಂಥ ಏವಿಯೇಷನ್ ನೆಟ್ವರ್ಕ್ ಕನೆಕ್ಷನ್ ಸಿಗ್ತಾ ಇಲ್ಲ. ಅಂದರೆ ವಿಮಾನಗಳು ರದ್ದಾಗಿರುವಂಥ ಕಾರಣಕ್ಕಾಗಿ ಇವರಿಗೆ ಈ ರೀತಿಯ ತಮ್ಮ ಸಭೆಗಳನ್ನು ರದ್ದು ಮಾಡಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತಾ ಇದೆ. VC ಮೂಲಕವಾಗಿ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಗ್ರೇಟರ್ ಬೆಂಗಳೂರು ITBT ಅಸೋಸಿಯೇಷನ್ ನಮಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಇದರಿಂದಾಗಿ ಬೆಂಗಳೂರಿನಲ್ಲಿರುವಂಥ ಐಷಾರಾಮಿ ಹೋಟೆಲ್ಗಳಲ್ಲಿ ಆಗ್ತಾ ಇದ್ದಂಥ ವ್ಯಾಪಾರ ವಹಿವಾಟಿಗೆ ಹೊಡೆತ ಬಿದ್ದಿರುವಂಥದ್ದು. ಹೆಚ್ಚು ಕಮ್ಮಿ 35-36 ದಿನಗಳು ಕಳೀತು ಈಗ ಯುದ್ಧ ಶುರುವಾಗಿ. ಸೊ ಈ ಅವಧಿಯಲ್ಲಿ ಒಂದು ಅಂದಾಜಿನ ಪ್ರಕಾರ 200-250 ಕೋಟಿಗೂ ಅಧಿಕ ರೂಪಾಯಿ ಐಷಾರಾಮಿ ಹೋಟೆಲ್ಗಳಿಗೆ ಬೆಂಗಳೂರಿನಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ನಷ್ಟ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಹೋಟೆಲ್ ಅಸೋಸಿಯೇಷನ್ ಈಗ ಕೊಡ್ತಾ ಇರುವಂಥದ್ದು. ಅಂದರೆ ಅವರ ಹೋಟೆಲ್ ಅಂತಂದರೆ ಇದು ಊಟದ ಹೋಟೆಲ್ ಅಲ್ಲ, ವಸತಿ ಲಾಡ್ಜಿಂಗ್ ಬೋರ್ಡಿಂಗ್ ಅಂತ ನಾವೇನು ಕರಿತೀವಿ. ಸೊ ವಸತಿ ಹೋಟೆಲ್ಗಳಿಗೆ ಇದರ ಹೊಡೆತ ಈಗ ಮತ್ತಷ್ಟು ಬಿದ್ದಿರುವಂಥದ್ದು. ಬೆಂಗಳೂರು ನಗರದಲ್ಲಿ ಬುಕ್ ಆಗ್ತಾ ಇದ್ದಂಥ ಹೋಟೆಲ್ ರೂಮ್ಗಳ ಪೈಕಿ 30%ನಷ್ಟು ಇಳಿಕೆಯಾಗಿರುವಂಥದ್ದು. ಈಗ 70% ಮಾತ್ರ ಬುಕ್ ಆಗ್ತಾ ಇರುವಂಥದ್ದು. ಅಂದರೆ ವಿದೇಶಿ ಪ್ರಜೆಗಳು ಅಥವಾ ಪ್ರವಾಸಿಗರು ಬೆಂಗಳೂರಿಗೆ ಬರೋದು ಕಡಿಮೆ ಆಗಿದೆ. ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ ಬುಕ್ಕಿಂಗ್ನಲ್ಲೂ ಕೂಡ ಅದು ಇಳಿಕೆಯಾಗಿರುವಂಥದ್ದು. 30%ನಷ್ಟು ಇಳಿಕೆಯಾಗಿದೆ. ಸೊ ಇದರಿಂದಾಗಿ ಈ ಕಳೆದ ಒಂದು 5 ವಾರದ ಅವಧಿಯಲ್ಲಿ ಹೆಚ್ಚು ಕಮ್ಮಿ 200-250 ಕೋಟಿಗೂ ಅಧಿಕ ರೂಪಾಯಿ ಬೆಂಗಳೂರಿನಲ್ಲಿ ಆರ್ಥಿಕ ಅಂದರೆ ವ್ಯವಹಾರ ನಷ್ಟ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ಹೋಟೆಲ್ ಮಾಲೀಕರು ಕೊಡ್ತಾ ಇರುವಂಥದ್ದು. ಕೆಲವೊಂದು 3 ಸ್ಟಾರ್ ಹೋಟೆಲ್ ಮಾಲೀಕರನ್ನು ನಾನು ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಮಾತಾಡಿಸಿದಂಥ ಸಂದರ್ಭದಲ್ಲೂ ಕೂಡ ಅವರ ಹೋಟೆಲ್ನಲ್ಲಿ ಒಂದು 30-40 ರೂಮ್ಗಳಿದ್ರೆ ಈಗ ಅದು ಫಿಲ್ ಆಗ್ತಾ ಇರುವಂಥದ್ದು 25 ಅಥವಾ 20-25 ರೂಮ್ಗಳು ಮಾತ್ರ. ಅವರಿಗೆ ವಿದೇಶದಿಂದ ಅಥವಾ ಪ್ರವಾಸಿಗರು ಬಂದು ಏನು ಇಲ್ಲಿ ರೂಮಲ್ಲಿ ಉಳ್ಕೊಳ್ತಾ ಇದ್ರು ಅವೆಲ್ಲವೂ ಕೂಡ ಕಟ್ ಆಫ್ ಆಗಿರುವಂಥದ್ದು. ಮುಖ್ಯವಾಗಿ ದುಬೈ, ದೋಹಾ, ಅಬುದಾಬಿ, ಸೌದಿ, ಕತಾರ್ ಮುಂತಾದ ಭಾಗಗಳಿಂದನೂ ಕೂಡ ಅವರಿಗೆ ಪ್ರವಾಸಿಗರು ಅಂದರೆ ಅವರಿಗೆ ಗ್ರಾಹಕರು ಬರ್ತಾಯಿದ್ರು. ಈಗ ವಿಮಾನ ಹಾರಾಟದಲ್ಲಿ ಸಮಸ್ಯೆ ಆಗಿರುವಂಥ ಕಾರಣಕ್ಕಾಗಿ ಅವ್ರು ಯಾರೂ ಕೂಡ ರಿಸ್ಕ್ ತೊಗೊಳ್ತಾ ಇಲ್ಲ. ಸೊ ಆ ಹೊಡೆತ ವ್ಯಾಪಾರದ ಮೇಲೂ ಕೂಡ ಇಲ್ಲಿ ಬಿದ್ದಿರುವಂಥದ್ದು. ₹1-2 ಎಲ್ಲ ಬರೋಬ್ಬರಿ 200-250 ಕೋಟಿಗೂ ಅಧಿಕ ರೂಪಾಯಿಯ ನಷ್ಟ, ಆ ವ್ಯಾವಹಾರಿಕ ನಷ್ಟ ಹೋಟೆಲ್ ಮಾಲೀಕರಿಗೆ ಉಂಟಾಗಿರುವಂಥದ್ದು. ಇದು ಬೆಂಗಳೂರಿನ ಒಟ್ಟಾರೆ ಆದಾಯ ಅಥವಾ ಒಟ್ಟಾರೆ ಗಳಿಕೆಯ ಮೇಲೂ, ಆರ್ಥಿಕ ಗಳಿಕೆಯ ಮೇಲೂ ಕೂಡ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರ್ತಾ ಇರುವಂಥದ್ದು. ಊಟದ ಹೋಟೆಲ್ ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ
ಕೆಲವರಂತೂ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ, ಕೆಲವರು ಇರೋದನ್ನೇ ಹೆಂಗೋ ಮೈಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ, ಇನ್ನು ಕೆಲವರು ಎಲೆಕ್ಟ್ರಿಕ್ ಮತ್ತು ಸೌದೆ ಒಲೆ ಮೊರೆ ಹೋಗಿರುವಂಥದ್ದು. ಅವರೆಲ್ಲರೂ ಕೂಡ ಮೆನುವಿನಲ್ಲಿ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಅದರ ನಡುವೆ ಆಟೋ LPG ಕೂಡ ಕೊರತೆ ಉಂಟಾಗಿದೆ, ಅವರು ಕೂಡ ಬೀದಿಗಳಲ್ಲಿ ಪರದಾಡುವಂಥ ಪರಿಸ್ಥಿತಿ ಇದೆ. ಸೊ ಇದು ಒಂದು ಸ್ತರ ಮೇಲಕ್ಕೆ ಹೋಗಿ ಈಗ ನಗರದ ಸ್ಟಾರ್ ಹೋಟೆಲ್ಗಳು ಅಂದರೆ ಪಂಚತಾರ ಹೋಟೆಲ್ಗಳು ಅಂತ ನಾವು ಐಷಾರಾಮಿ ಹೋಟೆಲ್ಗಳು ಅಂತ ಏನು ಕರಿತೀವಿ, ಅಲ್ಲೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಬುಕ್ಕಿಂಗ್ಗಳು ಬರ್ತಾ ಇಲ್ಲ. ಬುಕ್ಕಿಂಗ್ಗಳು ಬರದೇ ಇರುವಂಥ ಕಾರಣಕ್ಕಾಗಿ ಅವರಿಗೆ ತಮ್ಮ ನಿರ್ವಹಣಾ ವೆಚ್ಚವನ್ನು ಕೂಡ ಭರಿಸೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ನಾವು ಹೇಳ್ತೀವಿ ಐಷಾರಾಮಿ ಹೋಟೆಲ್ಗಳಲ್ಲಿ ದಿನಕ್ಕೆ 5 ಕೋಟಿ 2 ಕೋಟಿ 3 ಕೋಟಿ ಎಲ್ಲ ಬಿಸ್ನೆಸ್ ಮಾಡೋರು ಅಂತ ಇದ್ದಾರೆ, ಆದರೆ ಅವರಿಗೆ ಅಷ್ಟೇ ಖರ್ಚು ಕೂಡ ಇದ್ದಾವೆ. ಸೊ ಆ ಖರ್ಚನ್ನು ಕೂಡ ಅವರಿಗೆ ಸರಿದೂಗಿಸೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. MNC ಮತ್ತು IT-BT ಕ್ಷೇತ್ರದಲ್ಲಿ ಸಾಕಷ್ಟು ಕ್ಲೈಂಟ್ಗಳು ಬರ್ತಾರೆ, ಮೀಟಿಂಗ್ಗಳು ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಐಷಾರಾಮಿ ಹೋಟೆಲ್ಗಳನ್ನೇ ಅವರೆಲ್ಲರೂ ಕೂಡ ಡಿಪೆಂಡ್ ಆಗಿರ್ತಾರೆ. ಅಲ್ಲಿ ಸೆಮಿನಾರ್ ನಡೆಸೋದಕ್ಕೆ ಅವಕಾಶ ಇರ್ತದೆ, ಅವರಿಗೆ ಊಟದ ವ್ಯವಸ್ಥೆಗೆ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಇರ್ತದೆ. ಈ ಬೇರೆ ದೇಶದಿಂದ ಬಂದಂಥ ಪ್ರಜೆಗಳಿಗೆ ಅಥವಾ ಅಲ್ಲಿನ ಪ್ರವಾಸಿಗರಿಗೆ ಇವರು IT-BT ಮತ್ತು ಈ ಒಂದು MNC ಕಂಪನಿಗಳ ಕ್ಲೈಂಟ್ಗಳಿಗೆ ಉಳ್ಕೊಳ್ಳೋದಕ್ಕೆ ಒಂದು ಸೊಫಿಸ್ಟಿಕೇಟೆಡ್ ರೂಮನ್ನು ಅಥವಾ ಸೊಫಿಸ್ಟಿಕೇಟೆಡ್ ವಾತಾವರಣ ಕೊಡೋದಕ್ಕೆ ಐಷಾರಾಮಿ ಹೋಟೆಲ್ಗಳಿಗೆ ಮಾತ್ರ ಸಾಧ್ಯ. ಅವರು ಅದಕ್ಕೆ ಅಷ್ಟೇ ದೊಡ್ಡ ಪ್ರಮಾಣದ ಬಿಲ್ಲನ್ನು ಕೂಡ ಪಡೆದುಕೊಳ್ತಾರೆ. ಆದರೆ ಅದರಿಂದ ಅವರು ಆ ರೀತಿ ಒಂದು ಬಿಸ್ನೆಸ್ ನಡೆಸೋದ್ರಿಂದ ಬೆಂಗಳೂರಿನ ಆರ್ಥಿಕ ಮಟ್ಟವು ಕೂಡ ಬೆಳೀತಾ ಹೋಗ್ತವೆ. ಆದರೆ ಈ ಯುದ್ಧ ಶುರುವಾದ ಮೇಲೆ ಆ ಬೆಂಗಳೂರಿನ ಆ ಒಂದು ಗಳಿಕೆಗೂ ಕೂಡ ಇದೀಗ ಹೊಡೆತ ಬಿದ್ದಿರುವಂಥದ್ದು. ಅವ್ರು ಹೇಳೋ ಪ್ರಕಾರ 30%ನಷ್ಟು ರೂಮ್ ಬುಕ್ಕಿಂಗ್ಗಳು ಕಡಿಮೆ ಆಗಿದೆ. ರೂಮ್ ಬುಕ್ಕಿಂಗ್ಗಳು ಕಡಿಮೆ ಆದರೆ ಆಟೋಮೆಟಿಕ್ಲಿ ಅಲ್ಲಿರುವಂಥ ರೆಸ್ಟೋರೆಂಟ್ಗಳು ಕೂಡ ಬಿಸ್ನೆಸ್ ಇರೋದಿಲ್ಲ, ಅಲ್ಲಿ ಕೆಲಸ ಮಾಡೋಂಥವ್ರಿಗೂ ಕೂಡ ಕೆಲಸ ಇರೋದಿಲ್ಲ. ಸೊ ಒಟ್ಟಾರೆ 200-250 ಕೋಟಿಗೂ ಅಧಿಕ ಮೊತ್ತದ ಆ ವ್ಯಾವಹಾರಿಕ ನಷ್ಟ ಬೆಂಗಳೂರಿನಲ್ಲಿರುವಂಥ ಐಷಾರಾಮಿ ಹೋಟೆಲ್ಗಳಿಗೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ಅಂದರೆ ಇದೇ ರೀತಿಯಾಗಿರುವಂಥ ವಾತಾವರಣ ಮತ್ತಷ್ಟು ದಿನಗಳ ಕಾಲ ಮುಂದಕ್ಕೆ ಬೆಳೀತಾ ಹೋದರೆ ಬೆಂಗಳೂರಿನ ಒಟ್ಟಾರೆ ಆ ಆರ್ಥಿಕ ಎಕನಾಮಿಕ್ ಸ್ಟೇಟಸ್ ಏನಿದೆ, ನೆಟ್ವರ್ಕ್ ಏನಿದೆ, ಅದು ದಿನದಿಂದ ದಿನಕ್ಕೆ ಕೊಲಾಪ್ಸ್ ಆಗ್ತಾನೆ ಬರ್ತದೆ. ಸೊ ಅದು ಆಗಬಾರ್ದು. ಬೆಂಗಳೂರು ಬೆಳೆದ್ರೆ ನಾವು ಬೆಳೆದ ಹಾಗೆ, ಯಾಕೆಂದರೆ ಬೆಂಗಳೂರು ಬೆಳೀತಾ ಹೋದರೆ ನಮಗೂ ಕೂಡ ಒಳ್ಳೆ ಜೀವನಕ್ಕೆ ಅವಕಾಶ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರು ಬೆಳೆಯೋದು ಕೂಡ ಭಾಳ ಮುಖ್ಯ. ಸೊ ಈಗ ಆಗಿರುವಂಥ ಈ ಯುದ್ಧದ ಕಾರಣದಿಂದಾಗಿ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬೆಂಗಳೂರು ಹಾದು ಹೋಗ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.